ಕಾಂಗ್ರೆಸ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಈಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ಕಾಂಗ್ರೆಸ್ಗೆ ದುಬಾರಿಯಾದ್ರ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಪ್ರಶ್ನೆ, ಇಲ್ಲವೇ ಕಾಂಗ್ರೆಸ್ ಪಕ್ಷವೇ ಜಮೀರ್ಗೆ ದುಬಾರಿ ಆಯ್ತಾ? ಕಾಂಗ್ರೆಸ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಬಿಗ್ ಶಾಕ್ ಎದುರಾಗಿದೆ. ಕಾಂಗ್ರೆಸ್ಗೆ ದುಬಾರಿಯಾದ್ರ ಶಾಸಕ ಜಮೀರ್ ಅಹಮದ್ ಖಾನ್, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ದುಬಾರಿ ಆಯ್ತಾ ಅಂತ ಜಮೀರ್ಗೆ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಆಡಿಯೋ ಬಾಂಬ್, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಮುನಿಸು, ಮತ್ತೊಂದ್ ಕಡೆ ಜಮೀರ್ ಬೆನ್ನಿಗೆ ನಿಂತಿರುವಂತಹ ಮಂತ್ರಿಗಳ ಗುಂಪು, ಮಗದೊಂದ್ ಕಡೆ ಮುಸ್ಲಿಂ ಸಮುದಾಯದ ರಣಾಕ್ರೋಶ. ಜಮೀರ್ಗೆ ಮೊದಲ ಪಟ್ಟಿಯಲ್ಲಿಯೇ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಜಮೀರ್ ಹೊರಗಿಟ್ಟಿದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರು ಈಗ ಸಿಟ್ಟಾಗಿರುವಂತದ್ದು. ಜಮೀರ್ ಸಂಪುಟದಲ್ಲಿ ಇಲ್ಲದಿದ್ರೆ ಕಷ್ಟ ಅಂತ ಇದ್ದಾರೆ ಅನೇಕ ಸಚಿವರು. ಕಾಂಗ್ರೆಸ್ನ ಸಚಿವರು ಬಹಿರಂಗವಾಗಿಯೇ ಹೇಳಿಕೆ ನೀಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮೊನ್ನೆ ಡಿಕೆ ಸುರೇಶ್ ಅವರ ಜೊತೆಗೂ ಕೂಡ ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ಗೆ ಸಿಗುತ್ತಾ ಸಿಗಲ್ವಾ ಮಂತ್ರಿಗಿರಿ ಅನ್ನುವಂತಹ ಪ್ರಶ್ನೆ ಈಗ. ಸಿದ್ದು ಸಿಟ್ಟಿನ ಕಾರಣಕ್ಕೆ ಒಂದ್ ವೇಳೆ ಜಮೀರ್ಗೆ ಕೈ ತಪ್ಪುತ್ತಾ ಮಂತ್ರಿಗಿರಿ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯಾಗಿದೆ. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಬಿಗ್ ಶಾಕ್ ಎದುರಾಗ್ತಾ ಇರುವಂಥದ್ದು. ಜಮೀರ್ಗೆ ದುಬಾರಿ ಆತ, ಕಾಂಗ್ರೆಸ್ಗೆ ದುಬಾರಿಯಾದ್ರ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಪ್ರಶ್ನೆ, ಇಲ್ಲವೇ ಕಾಂಗ್ರೆಸ್ ಪಕ್ಷವೇ ಜಮೀರ್ಗೆ ದುಬಾರಿ ಆಯ್ತಾ? ಒಂದ್ ಕಡೆ ಆಡಿಯೋ ಬಾಂಬ್, ಸಿದ್ದರಾಮಯ್ಯ ಮುನಿಸು. ಮತ್ತೊಂದು ಕಡೆ ಜಮೀರ್ ಬೆನ್ನಿಗೆ ನಿಂತಿರುವಂತಹ ಮಂತ್ರಿಗಳ ಗುಂಪು. ಜಮೀರ್ಗೆ ಮಂತ್ರಿ ಭಾಗ್ಯ ಸಿಗುತ್ತಾ ಸಿಗಲ್ವಾ ಅಂತ ಮಗದೊಂದು ಕಡೆ ಮುಸ್ಲಿಂ ಸಮುದಾಯ ಕೂಡ ರಣಾಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜಮೀರ್ಗೆ ಮೊದಲ ಪಟ್ಟಿಯಲ್ಲಿಯೇ ಈ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಜಮೀರ್ ಅವರನ್ನ ಹೊರಗಿಟ್ಟಿದ್ದಂತಹ ಕಾಂಗ್ರೆಸ್ ವಿರುದ್ಧ ಈಗ ಮುಸ್ಲಿಮರು ಸಿಟ್ಟಾಗಿದ್ದಾರೆ. ನಿನ್ನೆ ಕೂಡ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಜಮೀರ್ ಆಪ್ತರು. ಜಮೀರ್ ಇಲ್ಲ ಅಂತಂದ್ರೆ ಕಷ್ಟ ಅಂತ ಇದ್ದಾರೆ ಕೆಲವು ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಬಹಿರಂಗವಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಇದೇ ವಿಚಾರವಾಗಿ ಡಿಕೆ ಸುರೇಶ್ ಅವರನ್ನ ಮೀಟ್ ಮಾಡಿದಾಗ ಇದೇ ವಿಚಾರವಾಗಿ ಚರ್ಚೆಯನ್ನ ಕೂಡ ಮಾಡಿದ್ರು. ಅದಾದ ನಂತರ ಈಗ ಸಿದ್ದು ಸಿಟ್ಟಿನ ಕಾರಣಕ್ಕೆ ಒಂದು ವೇಳೆ ಜಮೀರ್ ಅವರ ಒಂದು ಮಂತ್ರಿಗಿರಿ ಕೈ ತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗ ಗಮನಿಸ್ತಾ ಹೋಗೋದಾದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಸಚಿವ ಸಂಪುಟದಲ್ಲೇ ಅವರು ಸಚಿವರಾಗಬೇಕಾಗಿತ್ತು, ಇನ್ನೂ ಕೂಡ ಆಗ್ತಾ ಇಲ್ಲ. ಒಂದು ಕಡೆಗೆ ಅವರ ಪರವಾಗಿ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂಥದ್ದು. ನಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಬೇಕು ಅಂತ. ಜಮೀರ್ ಅಹಮದ್ ಖಾನ್ ಅವರಿಗೆ ಎರಡನೇ ಸಂಪುಟದಲ್ಲಿ ಸಚಿವರಾಗುವ ಭಾಗ್ಯ ಇದೆಯಾ ಇಲ್ವಾ ಅಂತ? ಗಂಗಾ, ಏನು ದಾವಣಗೆರೆ ವಿಚಾರವಾಗಿ ಅಂದರೆ ಬೈ ಎಲೆಕ್ಷನ್ ವಿಚಾರವಾಗಿ ಒಂದಿಷ್ಟು ಆಡಿಯೋ ವೈರಲ್ ಆಯಿತು. ಅದು ಸಂಪುಟ ರಚನೆಯ ವೇಳೆಯಲ್ಲಿ ಆ ಸಮಯದಲ್ಲಿ ಜಮೀರ್ ಅವರಿಗೆ ಈ ಸ್ಥಾನ ಕೈ ತಪ್ಪಿತ್ತು. ಸಹಜವಾಗಿ ಅಂತಹದ್ದೊಂದು ಬೇಸರ, ಅಂತಹದ್ದೊಂದು ಸಮುದಾಯ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಕೂಡ ಇದೆ. ಯಾಕಂದರೆ ಸಮುದಾಯದ ನಾಯಕನಾಗಿದ್ದಂತಹದ್ದು ಒಂದು ಕಡೆ ಆದರೆ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅವರದ್ದೇ ಆದಂತಹ ಪ್ರಭಾವ ಇಟ್ಕೊಂಡಿರುವಂತಹ ನಾಯಕ, ಅದು ಕೇರಳದಲ್ಲೂ ಕೂಡ ಪ್ರೂವ್ ಆಗಿತ್ತು. ಇದರ ಜೊತೆಗೆ 2023ರ ಚುನಾವಣೆಯಲ್ಲಿ ಬಸೀದಿಗಳ ಮೂಲಕ, ಮೌಲಾನಗಳ ಮೂಲಕ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ಗೆ ಮತ ಹಾಕಬೇಕು ಅನ್ನುವಂತಹ ಒಂದು ಸಂದೇಶವನ್ನು ನೀಡಿದ್ದವರ ಪೈಕಿ ಜಮೀರ್ ಕೂಡ ಮೊದಲಿಗರು. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಸಿಕ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನೆನ್ನೆ ಪಾದರಾಯನಪುರದಲ್ಲಿ ಪ್ರತಿಭಟನೆಗಳಾಗಿದ್ದು ಕೂಡ ಇದೆ. ಇದರ ಜೊತೆಗೆ ಸರ್ಕಾರದ ಅನೇಕ ಸಚಿವರುಗಳಿಗೂ ಕೂಡ ಗೊತ್ತು ಇದು ವಾಸ್ತವತೆ ಏನಿದೆ ಅಂತ. ಹಾಗಾಗಿಯೇ ಸತೀಶ್ ಜಾರಕಿಹೊಳಿ ಪ್ರತಿ ಬಾರಿಯೂ ಕೂಡ ಅವರಿಗೆ ಸಿಗಲೇಬೇಕು ಸಚಿವ ಸ್ಥಾನ ಅನ್ನುವಂತಹದ್ದನ್ನು ಪದೇ ಪದೇ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಿಂದೆ ಏನು ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹದ್ದು ಒಂದು ಮುನಿಸಿತ್ತು. ಆ ಸಮಯದಲ್ಲೂ ಕೂಡ ಡಿಕೆ ಸುರೇಶ್ ಹೋಗಿ ಸಮಾಧಾನ ಮಾಡಿದ್ದು ಕೂಡ ಇದೆ. ಇದರ ಜೊತೆಗೆ ಮೊನ್ನೆ ಏನು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾದರು. ಆ ಸಮಯದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ಡಿಕೆ ಸುರೇಶ್ ಅವರು ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ, ಚರ್ಚೆ
ಚರ್ಚೆಯ ನಡುವೆ ಜಮೀರ್ ಅಹಮದ್ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತಹದ್ದು ಕೂಡ ಒಂದಿಷ್ಟು ಜನ ಹೇಳ್ತಾ ಇರುವಂತಹ ಮಾತು. ಹಾಗಾಗಿ ಬಹುತೇಕವಾಗಿ 2ನೇ ಪಟ್ಟಿಯಲ್ಲಿ ಆಗುತ್ತೆ ಅನ್ನುವಂತಹದ್ದು ಇದೆ, ಅಂದರೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹದ್ದು ಕೂಡ ಇದೆ. ಆದರೆ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದನ್ನು ಕಾದು ನೋಡಬೇಕಾಗತ್ತೆ. ಗಂಗಾ. ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.